ನಮಸ್ಕಾರ ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಉಷಾ ಗಾಯತ್ರಿ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರೊಬ್ಬರನ್ನ ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ. ಇವರು ಭಗವದ್ಗೀತೆಯಲ್ಲಿ ಪರೀಕ್ಷೆಗಳನ್ನೆಲ್ಲ ಬರೆದಿದ್ದಾರೆ. ಆಧ್ಯಾತ್ಮದಲ್ಲಿ ತುಂಬಾ ಚೆನ್ನಾಗಿ ಮುಂದುವರೆದ ಆಧ್ಯಾತ್ಮದ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾರೆ. ಸೊ ಅವ್ರಿಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಲ್ರು ಬನ್ನಿ. ನಮಸ್ಕಾರ. 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 ತಮ್ಮ ಹೆಸರು? ಜಯಶ್ರೀ ಅಂತ. ಮೇಡಮ್, ತಾವ್ ಏನ್ ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ವೈಫ್ ಆಗಿದ್ದೀನಿ. ಹಾ, ಗೃಹಿಣಿ. ಹಾ, ಮನೆಯಲ್ಲಿ ಗೃಹಿಣಿ. ಮುಂಚೆ ಜಾಬ್ ಮಾಡ್ತಾ ಇದ್ದೆ. ಓಕೆ. ಈ ಸದ್ಯದಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ ಮೊದ್ಲು? ಡಿಫ್ರೆಂಟ್ ವೆರೈಟೀಸ್ ಆಫ್ ಜಾಬ್ ಮಾಡಿದೆ. ಓಕೆ. ಈಗ ಸರ್ಟೇನ್ ಏಜ್ ಅಲ್ಲಿ ಹ್ಮ್. ಈಗ ನಾನು ಆಧ್ಯಾತ್ಮಿಕ ಕಡೆ ಒಲವು ಬಂತು. ಹಾ. ನಮ್ ತಂದೆ ತಾಯಿಯವರ ಆಶೀರ್ವಾದದಿಂದ ಅವ್ರು ನಡೆದ ಹಾದಿಯಲ್ಲಿ ನಡೆಯೋದು ಅಂತ ಹೇಳಿ ಹಾ. ಇವಾಗ ಜಾಬ್ ಬಿಟ್ಬಿಟ್ಟು ಆಧ್ಯಾತ್ಮದ ಕಡೆ ಹೋಗ್ತಾ ಇದೀರಾ? ಒಲವು ಬಂತು. ಆಧ್ಯಾತ್ಮದ ಕಡೆ ಯಾವ ರೀತಿಯಿಂದ, ಹೇಗೆ ನಿಮಗೆ ಒಲವು ಬಂತದು? ಯಾವ ರೀತಿಯಿಂದ ಮಾಡ್ತಾ ಇದ್ದೀರಿ? ಅಂದ್ರೆ ನಮ್ಮ ಗುರುಗಳಾದ ಹ್ಮ್. 1008 ಸತ್ಯಾತ್ಮ ತೀರ್ಥ ಆ ಪರಮ ಪೂಜ್ಯ ಸತ್ಯಾತ್ಮ ತೀರ್ಥ ಗುರುಗಳು ಹ್ಮ್. ಒಂದು ವಿದ್ಯಾಲಯಕ್ಕೆ ಪ್ರಾರಂಭ ಮಾಡಿದ್ರು. ಹ್ಮ್. ಅವ್ರ ಮಾರ್ಗದರ್ಶನದಂಗೆ ಹ್ಮ್. ಸೌರಭ ದಾಸ ಸಾಹಿತ್ಯ ವಿದ್ಯಾಲಯ ಅಂತ ಹೇಳಿ ಹ್ಮ್. ಪರಮ ಪೂಜ್ಯ ಪಂಡಿತ ಪ್ರಮೋದಾಚಾರ್ಯ ಪೂಜಾರ್ ಅನ್ನೋದು ಮಾರ್ಗದರ್ಶನದಾಗ ಇದು ಒಂದು ವಿದ್ಯಾಲಯ ತರ ಮಾಡ್ಕೊಂಡು ಹ್ಮ್. ಇದರಲ್ಲಿ ನೀವು PhD ಮಾಡ್ಬೋದು, ಒಂದೊಂದೇ ವರ್ಷ ಅಧ್ಯಯನ ಮಾಡ್ಬೋದು. Okay. ಈಗ 9ನೇ ವರ್ಷ ಈಗ ಹಾ. ಒಂದು ದಾಸಶ್ರೀ, ದಾಸನಿಧಿ, ದಾಸರತ್ನ, ದಾಸ ಶಿರೋಮಣಿ, ಹ್ಮ್. ದಾಸಸಾಗರ, ದಾಸಭಾವ, ದಾಸ ಮಾಣಿಕ್ಯ ಅಂತ ಹೇಳಿ ಹ್ಮ್. 9 ವರ್ಷ ಹ್ಮ್. ಅವರು ಸತತವಾಗಿ ಆಧ್ಯಾತ್ಮಿಕ ಕಡೆ ಯಾರು ಒಲವು ಇರ್ತದೋ ಹ್ಮ್. ಅವರಿಗೆ ಈ ಸಾಧನೆ ಮಾರ್ಗವಾಗಿ ಹ್ಮ್. ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ನೀವು ಈಗ ಅದ್ರಲ್ಲೆಲ್ಲಾನು ಮಾಡ್ತಾ ಇದ್ದೀರಾ? ನಾನೀಗ 5ನೇ ವರ್ಷದ ವಿದ್ಯಾರ್ಥಿನಿ ಇದ್ದೀನಿ. ಹಾ. ಒಂದು ವರ್ಷಕ್ಕೆ 2 ಸೆಮಿಸ್ಟರ್ ಇರ್ತಾರ, 6 ತಿಂಗಳಿಗೊಮ್ಮೆ. ಅದ್ರದ್ದು ತುಂಬಾ ಚೆನ್ನಾಗಿ ಮಾರ್ಗದರ್ಶನ ಮಾಡ್ತಾರ ಹ್ಮ್. ಗುರುಗಳು, ಪಂಡಿತರು. ಎಲ್ರು ಯೂಟ್ಯೂಬ್ ಮುಖಾಂತರ, ಆನ್ಲೈನ್ ಮುಖಾಂತರ, ಹ್ಮ್. ಆಫ್ಲೈನ್ ಮುಖಾಂತರ ಎಲ್ಲಾನು ನಮ್ಗೆ ಮಾರ್ಗದರ್ಶನ ಮಾಡ್ತಾರ. ಚೆನ್ನಾಗಿ ಅದು ಜ್ಞಾನದ ಹಾದಿಗೆ ಭಕ್ತಿ ಮುಖಾಂತರ ಹ್ಮ್. ಹೇಗೆ ನಾವು ತಿಳ್ಕೋಬೇಕು. ಹ್ಮ್. ಬರೀ ಸುಮ್ನೆ ದೇವ್ರ ಮುಂದೆ ನಿಂತ್ಕೊಂಡು ಭಕ್ತಿ ಮಾಡ್ತೀವಿ ಅಂದ್ರೆ ಇಲ್ಲ, ಜ್ಞಾನದಿಂದ ಭಕ್ತಿ ಮಾಡಿದಾಗ ಇದು ವಿಶೇಷವಾಗಿ ನಿಮ್ಗೆ ಹೆಂಗ ತಿಳಿತದ. ಈಗ ನಾವು ಗ್ರಂಥಗಳು ಓದ್ಲಿಕ್ಕಾಗಲ್ಲ. ಹೌದು. ದೊಡ್ಡ ದೊಡ್ಡ ಪಂಡಿತರು ಬರೆದಿದ್ದಾಗ್ಲಿ ಅಥವಾ ಸುಳಾದಿಗಳು, ಹ್ಮ್. ಕೀರ್ತನೆಗಳು, ಹ್ಮ್. ಹಾಡುಗಳು, ಹ್ಮ್. ಮುಂಡಿಗೆಗಳು ಹ್ಮ್. ಬಹಳಷ್ಟು ನಮ್ಮ ಹರಿದಾಸ ದಾಸಿಯರು ಮಾಡಿ ಹೋಗ್ಬಿಟ್ಟಾರ. ಹ್ಮ್. ಯತಿಗಳು ಮಾಡಿದ್ದಾರೆ, ಹ್ಮ್. ಗುರುಗಳು ಮಾಡಿದ್ದಾರೆ. ಹ್ಮ್. ತುಂಬಾ ಜನ ಅದನ್ನ ಮಾಡ್ಕೊಂಡು ಹೋಗಿದ್ದಾರೆ. ಅದನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದಿನ ಪೀಳಿಗೆಗೆ ನಾವು ತಿಳಿಸುವಂತ, ನಮ್ಮ ಮಾರ್ಗದರ್ಶನ ಮಾಡುವಂತ ಈ ವಿದ್ಯಾಲಯ ಮುಖಾಂತರ ಹ್ಮ್. ಜ್ಞಾನದ ದಾರಿ ದೀಪವಾಗಿ ಇವರು ನಮ್ಗ ತೋರ್ಸ್ಕೊಡ್ತಾ ಇದ್ದಾರ. ಹ್ಮ್. ಹಂತವಂತವಾಗಿ ಪ್ರತಿಯೊಬ್ಬರಿಗೂ ನಮ್ಗ ತಿಳಿಸಿ ಹ್ಮ್. ಇವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಮಾರ್ಗದರ್ಶನ ಈಗ ಅವ್ರು ಮಾಡ್ತಾ ಇದಾರೆ. ಇದನ್ನ ಮುಂದುವರೆಸಬೇಕು ಅಂತ ನೀವು ಯಾವ ತರದ ಯೋಜನೆಯನ್ನ ಹಾಕೊಂಡಿದ್ದೀರಿ? ಅದನ್ನೇ ಅಂದ್ರೆ ಮುಂದುವರ್ಸ್ಬೇಕಂದ್ರೆ ಅವ್ರು ನಮ್ಮ ಮಾರ್ಗದರ್ಶನದಿಂದ ನಮ್ಮ ಮುಂದಿನ ಪೀಳಿಗೆ ಅವ್ರಿಗೆ ಹ್ಮ್. ಈಗ ನನ್ನ ತಂದೆ ತಾಯಿ ಇದನ್ನೇ ಮಾಡಿದ್ರು, ನನ್ನ ಅಕ್ಕ ಇದನ್ನೇ ಮಾಡಿದ್ಲು, PhD ಮಾಡಿದ್ಲು ಹ್ಮ್. ಅಂದ್ರೆ ಒಂದು ವಿಷಯವಾಗಿ ಅದನ್ನ ತಗೊಂಡು ಆಳವಾಗಿ ಅಧ್ಯಯನ ಮಾಡಿ, ಹ್ಮ್. ಈಗ ನನ್ನ ಸೊಸೆ ಕೂಡ ಈ ಇದ್ರಲ್ಲಿದ್ದಾರೆ. ಇದಕ್ಕೆ 15,000 ಜನ ಪ್ಲಸ್ 15,000 ಜನ ಮೇಲ್ಪಟ್ಟು ವಿದ್ಯಾರ್ಥಿಗಳು ಇದ್ದಾರೆ ಈ ಸೌರಭ ದಾಸ ವಿದ್ಯಾಲಯ ಅಂತ ಹೇಳಿ. ಸೌರಭ ದಾಸ ವಿದ್ಯಾಲಯ ಸಾಹಿತ್ಯ ಬಗ್ಗೆನೇ ಪ್ರತಿಯೊಂದು, ಈಗ ಕವಿಗಳು, ಯತಿಗಳು ಎಲ್ಲ ಇದ್ರ ಬಗ್ಗೆ ವಿಷಯವಾಗಿ ನಮ್ಗೆ ಸಮಗ್ರವಾಗಿ ತಿಳಿಸ್ಕೊಡ್ತಾರೆ. ಸೊ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮುಂದಿನ ಜನರೇಷನ್ಗೆ ಈ ವಿಷಯವಾಗಿ ಅದನ್ನ ನಾವು ಮಾಡಿದ್ರೆ ನಮ್ಮ ಮಕ್ಕಳು ಅವರು ಇದು ಆಗ್ತಾರಂತೇಳಿ ನಾವು ಅಧ್ಯಯನ ಮಾಡ್ತಾ ಇದೀವಿ. ನೀವು ಇದರಲ್ಲಿ ಅಧ್ಯಯನ ಮಾಡ್ತಾ ಇದ್ರಿ. ಈಗ ನಿಮ್ಮ ಮುಂದೆ ಪೀಳಿಗೆಯವ್ರಿಗೂ ಬೇಕು ಅಂತ ಇದನ್ನ ಮಾಡ್ತೀನಿ. ಇನ್ನು ಮುಂದಿನ ಪೀಳಿಗೆಯವ್ರಿಗೂ ಈಗ ನೀವು ಹೇಳಿದೆ ವಿದ್ಯಾಲಯಕ್ಕೆ ಅವ್ರು ಸೇರ್ಕೋಬಹುದಾ ಅಥವಾ ನೀವು ಅವ್ರಿಗೆ ಅದನ್ನ ಕಲಿಸಬಹುದಾ? ವಿದ್ಯಾಲಯಕ್ಕೆ ಸೇರಿದ್ರೆ ಅವರು ಪಂಡಿತರಿಂದ, ವಿದ್ವಾಂಸರಿಂದ ಮಾರ್ಗದರ್ಶನ ಬಹಳಷ್ಟು ಸಿಗ್ತದ. ಒಬ್ರಲ್ಲ, ಬಹಳಷ್ಟು ಜನ ಇದ್ದಾರೆ. ನಮಗ ಬಹಳ ಕಡಿಮೆ ಜ್ಞಾನ ಇರ್ತದ, ಅವ್ರಿಗೆ ತುಂಬಾ ಜ್ಞಾನ ಇರ್ತದ. ಸರಳವಾಗಿ ಸುಂದರವಾಗಿ ಸಂಸ್ಕೃತದಲ್ಲಿ ಇರುವಂತದ್ದು ಅದನ್ನ ಅವರು ಶಾರ್ಟ್ ಆಗಿ ಮಾಡಿ ನೀಟಾಗಿ ತಿಳಿಸ್ಕೊಡ್ತಾರೆ. ನಮ್ಮ ಗುರುಗಳಾದ ಗುರು ಜಗನ್ನಾಥ ದಾಸರಂತ ಎಲ್ರಿಗೂ ಗೊತ್ತಿರುವಂತದ್ದು. ಅವ್ರು ಹರಿಕಥಾಮೃತ ಸಾರ ಅಂತ ಹೇಳಿ ಮೇರು ಕೃತಿಯಾದ ಒಂದು ಗ್ರಂಥ ಬರೆದು, ಆ ಗ್ರಂಥ ಅದು ಭಾಮಿನಿ ಷಟ್ಪದಿ ರೂಪದಲ್ಲಿ ಅದ. ಅದನ್ನ
ಪ್ರತಿಯೊಂದು ನಾಗರಿಕರಿಗೆ ತಿಳಿಲಾರದ ವಸ್ತು ಇತ್ತು. ಹೌದು. ಕಬ್ಬಿಣದ ಕಡಲೆ ಅಂತ ಇದ್ದಾಗ ಆ ಸಂಸ್ಕೃತ ಇರುವಂತದ್ದು ಕನ್ನಡದಲ್ಲಿ ಸರಳೀಕರಿಸಿ ಹರಿಕಥಾಮೃತ ಸಾರ ಅಂದ್ರೆ ಪ್ರತಿಯೊಂದು ಗ್ರಂಥಗಳ ಸಾರ, ಭಾಗವತ, ಭಾರತ, ಭಾಗವತ, ಹರಿವಂಶ ಅಂತ ಎಲ್ಲ ಸಮಗ್ರವಾದ ಸಾರನ್ನ ಈ ಹರಿಕಥಾಮೃತ ಸಾರ ಎಂಬ ಅದರಲ್ಲಿ ಹಾಕ್ಬಿಟ್ಟು ಒಂದೊಂದು ಸಂಧಿ ಮಾಡಿದ್ರು. ಕರ್ಣಾ ಸಂಧಿ, ಮಂಗಳಾಚರಣ ಸಂಧಿ ಅಂತೇಳಿ 32 ಸಂಧಿ ರೂಪದಲ್ಲಿ ಅದನ್ನ ಮಾಡಿ ಹರಿಕಥಾಂಶ ಅಂದ್ರೆ ಅಣುಸೂದ ಅಂತಾರೆ. ಅಣುಸೂದ ಅಂದ್ರೆ ಸುಧಾ ಗ್ರಂಥ ಪ್ರತಿಯೊಬ್ರು ಓದ್ಲಿಕ್ಕೆ ಅವಕಾಶ ಇಲ್ಲ. ಸಾಧಾರಣವಾಗಿ ಹೆಣ್ಣು ಮಕ್ಕಳಿಗೆ ಅದರದ್ದು ಅವಕಾಶವಿರಲ್ಲ. ಅವಕಾಶ ಯಾಕಿರಲ್ಲ ಅಂದ್ರೆ ಆ ಶ್ಲೋಕ ಹೇಳುವಾಗ ಸ್ವಲ್ಪ ತಪ್ಪಬಹುದು, ಹೆಚ್ಚು ಕಮ್ಮಿ ಆಗ್ಬೋದು, ಏರ್ಪೋರ್ ಆಗ್ಬೋದು ಅಂತ ಹೇಳ್ಬಿಟ್ಟು ಅದನ್ನ ಕನ್ನಡದಲ್ಲಿ ಸರಳವಾಗಿ ಜಗನ್ನಾಥದಾಸರು ತಮ್ಮ ಇಳಿ ವಯಸ್ಸಲ್ಲಿ ಅದನ್ನ ಮಾಡಿ ಹೆಣ್ಣು ಮಕ್ಕಳಿಗೆ ಜ್ಞಾನದ ಈ ಆಧ್ಯಾತ್ಮಿಕವಾದ ಈ ಗ್ರಂಥಗಳದ ಜ್ಞಾನ ತಿಳಿಲಿಕ್ಕಾಗಿ ಅವರು ಇದನ್ನ ನಮಗ ಸರಳವಾಗಿ ಕೊಟ್ಟಿದ್ದಾರೆ. ಹರಿಕಥಾಂಸಾರ ಅನ್ನೋದು ಅದ್ರ ಮೇಲೆ ಮೇನ್ ನಮ್ಗ ಈಗ ಇರೋದು ಸೌರಭ ದಾಸ ಸಾಹಿತ್ಯ ವಿದ್ಯಾಲಯ ಅನ್ನೋದೇ ಮೇನ್ ಅದ. ಈ ಸೌರಭ ಸಾಹಿತ್ಯ ವಿದ್ಯಾಲಯಕ್ಕೆ ನೀವು ಸೇರ್ಕೋಬೇಕಂದ್ರೆ ವಯಸ್ಸಿನ ಇದನ್ನೇನಿದೆ, ಎಷ್ಟನೇ ವಯಸ್ಸಿಂದ ವಯಸ್ಸಿಗೆ ಮಿತಿ ಇಲ್ಲ, ಜಾತಿಗೆ ಮಿತಿ ಇಲ್ಲ, ಧರ್ಮಕ್ಕೆ ಮಿತಿ ಇಲ್ಲ, ಲಿಂಗಕ್ಕೆ ಮಿತಿ ಇಲ್ಲ. ಯಾರಾದ್ರೂ ಯಾವಾಗಾದ್ರೂ ಹೇಗಾದ್ರೂ ಮಾಡ್ಬೋದು. ಅದಕ್ಕೆ ಯಾವ್ದಕ್ಕೂ ಮಿತಿ ಇಲ್ಲ. ಸರ್ವವೂ ಸಮಗ್ರವಾಗಿ ಅವರು ನಮಗ್ ಮಾರ್ಗದರ್ಶನ ಮಾಡ್ತಾರ. ಬಹಳ ಈಸಿ ಅದ, ಆನ್ಲೈನ್ ಅದ, ಮಾರ್ಗದರ್ಶನ ಮಾಡ್ಲಿಕ್ಕೆ ಸರ್ವರು ಇದ್ದಾರ, ಸೆಂಟರ್ಸ್ ಅವ. ನಮಗ್ ಬಹಳ ಸುಲಭ ಆಗತ್ತ. ಯಾರಿಗೆ ಅದರಲ್ಲಿ ಅಭಿರುಚಿ ಇರ್ಬೇಕು. ಅಭಿರುಚಿ ಇದ್ದಾಗ ಮಾತ್ರ ನಿಮ್ಗೆ ಅದು ಜ್ಞಾನದ ಹರಿವು ಸಿಗ್ತದೆ. ಅಂದ್ರೆ ಈಗ ಅದು ಶಾಲೆಗೆ ಸೇರ್ಬೇಕು ಅಂದಾಗ ಒಂದು ವಯಸ್ಸು ಇರುತ್ತೆ. ಅಂದ್ರೆ ಈಗ ಒಂದ್ 10 ವರ್ಷದ ಮೇಲೆ, 18 ವರ್ಷದ ಮೇಲೆ, ಅಲ್ಲಿಂದ ಮುಂದೆ ವಯಸ್ಸಿನ ಮಿತಿ ಇಲ್ಲ, ನೀವು ಯಾವಾಗಾದ್ರೂ ಮಾಡ್ಬೋದು. ಖಂಡಿತ. ಸೊ ಅಲ್ಲಿಂದ ಎಷ್ಟು ವಯಸ್ಸಿನ ನಂತರ ಈಗ ಈ ನಮ್ಮ ಸೌರಭ ದಾಸ ಸಾಹಿತ್ಯ ವಿದ್ಯಾಲಯ ಅನ್ನೋದು ಬಾಲಕರಿಗೂ ಮಾಡಿದ್ದಾರೆ. ಅವರಲ್ಲಿಯೂ ಒಂದು ಅಂದ್ರೆ ಇದ್ರದ್ದೆಲ್ಲಾ ವಿಷಯಗಳು ತಿಳಿಬೇಕಂತ ಅವ್ರಿಗೂ ಮಾಡಿದ್ದಾರೆ, ನಮ್ಮ ಹಿರಿಯರಿಗೂ ಮಾಡಿದ್ದಾರೆ. ಇದಕ್ಕೆ ಹಿರಿಯರು ಕಿರಿಯರೆಲ್ಲ ಜ್ಞಾನಕ್ಕೆ ಮಿತಿ ಇಲ್ಲ. ಯಾರಾದ್ರೂ ಇದ್ರದ್ದು ತಿಳ್ಕೋಬೇಕು, ಇದ್ರದ್ದು ಅಧ್ಯಯನ ಮಾಡ್ಬೇಕು ಅನ್ನೋದೇ ಅವ್ರ ಪರಮ ಉದ್ದೇಶ. ಇದಕ್ಕೆ ಯಾವ್ದು ರಿಸ್ಟ್ರಿಕ್ಷನ್ ಇಲ್ಲ. ನೀವು ಏನಾದ್ರೂ ಮಾಡ್ಬೋದು. ಇದಕ್ಕೊಂದು ಅಸೈನ್ಮೆಂಟ್ ಇಡ್ತಾರೆ, ಅದನ್ನ ನಾವು ಬರಿಬೇಕು. ನಮ್ಮ ಬುದ್ಧಿ ಬಲದಿಂದ ನಾವು ಬರಿತೀವಲ್ಲ, ಯಾರ್ದೋ ನೋಡಿ ಮಾಡೋದಿರಲ್ಲ. ಅದಕ್ಕೆ ಇವನ್ನ ಈ ತಿಳುವಳಿಕೆ ಬರ್ಬೇಕಾದ್ರೆ ಅದು ಓದಿದಾಗ ಮಾತ್ರ ಬರ್ತದೆ. ಸುಮ್ನೆ ಎಷ್ಟು ಸೆಮಿಸ್ಟರ್ ಇದೆ ಇದು ವರ್ಷಕ್ಕೆ 2 ಸೆಮಿಸ್ಟರ್ ಇರ್ತದೆ. 2 ಸೆಮಿಸ್ಟರ್ ಅಂದ್ರೆ ಒಂದೊಂದು ಸೆಮಿಸ್ಟರ್ ಅಲ್ಲಿ ಇದು ಇರ್ತದೆ. ನಮ್ದು ಹರಿಕಥಾಂಸಾರದಲ್ಲಿ ಬರುವಂತದ್ದು ಸಂಧಿಗಳು ಇರ್ತದೆ. ಆ ಸಂಧಿಗಳು ನಾವು ಇದು ಮಾಡ್ಬೇಕು, ಅಧ್ಯಯನ ಮಾಡ್ಬೇಕು. ಅದೆಲ್ಲ ನೀವು ಆನ್ಲೈನ್ ಅಲ್ಲಿ ಬರೀತೀರಿ? ಆನ್ಲೈನ್ ಅಲ್ಲಿ ಇದೆ, ಆಫ್ಲೈನ್ ಅಲ್ಲೂ ಇದೆ. ಆಫ್ಲೈನ್ ಅಂದ್ರೆ ಸೆಂಟರ್ಸ್ ಇದೆ. ನಮ್ಮ ಥ್ರೂಔಟ್ ಇಂಡಿಯಾ 130 ಸೆಂಟರ್ಸ್ ಕೊಟ್ಟಿದ್ದಾರೆ. ಮೋರ್ ದೆನ್ 115,000 ಪೀಪಲ್ಸ್ ಇದಕ್ಕಿದ್ದಾರೆ. ಈವನ್ ಅಬ್ರಾಡ್ ಅಲ್ಲಿ ಮೋರ್ ದೆನ್ 10 ಕಂಟ್ರೀಸ್ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಅಂದ್ರೆ ಎಲ್ರೂ ಈ ಅಧ್ಯಯನ ಮಾಡ್ಬೇಕು. ಈಗ ನಮ್ಮ ಸೊಸೆ ಯಂಗ್ಸ್ಟರ್ ಜಾಬ್ ಅವ್ರು ಮಾಡ್ತಾ ಇದ್ದಾರೆ. ಅವಳು 5ನೇ ವರ್ಷ ವಿದ್ಯಾರ್ಥಿನಿ ಇದ್ದಾಳೆ. ಅವಳು ಕೂಡ ಇದನ್ನೆಲ್ಲ ಜಾಬ್ ಮಾಡ್ತಾ ಓದ್ತಾರೆ, ಬರೀತಾರೆ, ತಿಳ್ಕೊಂತಾರೆ, ಅರ್ಥ ಮಾಡ್ಕೊಂಡು ಇದನ್ನ ಹೆಂಗೆ ಅಂತ ನಮ್ಮ ಸಂಸ್ಕೃತಿ ಹೆಂಗ್ ಬೆಳಿಬೇಕು, ನಮ್ಮ ವಿಚಾರಧಾರನೆಲ್ಲ ತಿಳಿಸ್ಬೇಕು ಹೆಂಗೆ, ಒಂದು ಬರವಣಿಗೆ ಮೂಲಕ, ಒಂದು ನಡವಳಿಕೆ ಮೂಲಕ. ಈ ತರ ನಮ್ಮ ಅಕ್ಕನ ಸೊಸೆ ಅವಳು ನ್ಯೂಜಿಲೆಂಡ್ ಅಲ್ಲಿ ಇದ್ದಾಳೆ. ಸೊ ಒಂದು ಇದು ಬರ್ಬೇಕು ಅಂದ್ರೆ ನಾವು ಮಾಡಿದಾಗ ಖಂಡಿತ ನೆಕ್ಸ್ಟ್ ಜನರೇಷನ್ ನಡ್ಕೊಂತಾರೆ. ನೆಕ್ಸ್ಟ್ ಜನರೇಷನ್ಗೆ ಅದು ಉಪಯೋಗ ಆಗುತ್ತೆ. ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಇವಾಗ ಎಲ್ಲಾರು ವರ್ಕಿಂಗ್ ಇರ್ತಾರೆ. ಖಂಡಿತ ಬಹಳಷ್ಟು ಜನ ಅವಾಗೆಲ್ಲ ಇರ್ಲಿಲ್ಲ, ಹೆಣ್ಮಕ್ಳು ವರ್ಕಿಂಗ್ ಬಹಳ ಕಡಿಮೆ ಇದೆ. ಎಲ್ಲ ವರ್ಕಿಂಗ್ ಇರ್ತಾರೆ. ಅದು ಇವೆಲ್ಲ IT-BT ಕಂಪನಿ ಇರೋದ್ರಿಂದ ಆ ಸ್ಕ್ರೀನು ಕಂಪ್ಯೂಟರ್ ಎಲ್ಲ ನೋಡಿ ನೋಡಿ ಮಕ್ಳಿಗೆ ಹೆಂಗಾಗ್ಬಿಟ್ರೆ ಎಲ್ಲೋ ಒಂದ್ 10 ನಿಮಿಷ ಶಾಂತ ಕೂತ್ಕೊಳ್ಳೋಣ. ಸೊ ಅಂತ ಮಕ್ಳು ಇಂಥದ್ರಲ್ಲಿ ಇನ್ವಾಲ್ವ್ ಆದಾಗ ಅವ್ರದ್ದು ಜಗತ್ತನೇ ಬೇರೆ ಆಗಿಬಿಡುತ್ತೆ. ಖಂಡಿತ. ಅಂದ್ರೆ ಇದ್ರಲ್ಲಿ ಮನಸ್ಸಿಗೆ ಭಕ್ತಿ ಭಾವದಿಂದ ನೆಮ್ಮದಿ ಸಿಗುತ್ತೆ. ನೀವ್ ಹೇಳ್ದಂಗೆ IT-BT ಜಾಬ್ ಇಂದ ಎಲ್ರು ಈಗಿನ ಜನರೇಷನ್ ಈ ಮಕ್ಳಿಗೆ ನಾವು ಅದೇ ಸಂದೇಶ ಕೊಡ್ತಾ ಇರೋದು. ಈಗ ಆ ಮಕ್ಳುನು ಅದೇ ಹಾಗೆ ತಯಾರಾಗಿದ್ದಾರೆ. ಅವರಿಂದನೇ ಈಗ ಮುಂದಿಂದು ಜನರೇಷನ್ ಹೀಗೆ ಮಾಡಿದ್ದಾರೆ. ನಮ್ಮ ದೊಡ್ಡ ದೊಡ್ಡ ದಾಸರು ಮಾಡಿ ಹೋಗಿದ್ದಾರೆ. ಕಡೆ ಪಕ್ಷ ಅದನ್ನ ಓದಿ ತಿಳ್ಕೊಂಡು ಹೆಂಗ್ ಮಾಡಿದ್ದಾರೆ, ಯಾವ ರೀತಿಯಿಂದ ಮಾಡಿದ್ದಾರೆ, ಅದನ್ನ ನಾವು ಉಳಿಸಿ ಬೆಳೆಸಿ
ಖಂಡಿತವಾಗಿ ಉಳಿಸಿ ಬೆಳೆಸಿರಿ, ಆ ಶಕ್ತಿ ನಿಮಗ್ ಬರ್ಲಿ. ಮತ್ತೆ ನೀವು ಇದ್ರ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ನೀವೇನಾದ್ರು ಇದು ಬುಕ್ಸ್ ಅಲ್ಲಿ ಏನಾದ್ರು ಇದ್ರೆ ನೀವು ನೋಡಿ ನೀವೇನ್ ಹೇಳಿ ನೀವು. ಸೌರಭ ದಾಸ ಸಾಹಿತ್ಯ ವಿದ್ಯಾಲಯ ಅನ್ನೋದು ಇದು ಒಂದು, ನಾನು ದಾಸ ಶಿರೋಮಣಿ ವರ್ಗದವಳು 5ನೇ ವರ್ಷ. ಹಾ. ಈ ತರ ಈಗ 32 ಸಂಧಿ ಸಾರ ಬರಿಬೇಕು ನಾವು. ಆ ಎಲ್ಲಾ ಸಂಧಿ ಸಾರ ಅಂದ್ರೆ ಸಮಗ್ರವಾಗಿ ಒಂದೊಂದು ಸಂಧಿಯಲ್ಲಿ ಇರುವಂತದ್ದು ಅದು ಫುಲ್ ಎಕ್ಸ್ಪ್ಲನೇಷನ್ ಮಾಡಿ ಅದೇ ಜ್ಞಾನ ಅನ್ನೋದು. ಜ್ಞಾನ ಬಹಳ ದೊಡ್ಡ ವಿಷಯ ಇರ್ತದೆ. ಅದು ತಿಳ್ಕೊಳ್ಬೇಕು ಅಂತಂದ್ರೆ ಎಲ್ರಿಗೂ ಬರಲ್ಲ. ಅದಕ್ಕೆ ಅದಕ್ಕೆ ಮಾರ್ಗದರ್ಶನ ಮಾಡುವಂತಹದ್ದು ಪರಮ ಪೂಜ್ಯ ಪಂಡಿತ ಪ್ರಮೋದಾಚಾರ್ಯ ಅಂತ ಇದ್ದಾರೆ. ಅವ್ರಿಗೆ ಬಹಳ ಚೆನ್ನಾಗಿ ಎಲ್ರಿಗೂ ಗೈಡ್ ಮಾಡ್ತಾರೆ. ನಮ್ ಗುರುಗಳಾದ ಸತ್ಯಾತ್ಮ ತೀರ್ಥರಿದ್ದಾರೆ. ಅವರು ಇದಕ್ಕೆ ಮುಖ್ಯವಾಗಿ ಅವ್ರ ಮಾರ್ಗದರ್ಶನದಲ್ಲೇ ಎಲ್ಲ ನಡೀತಾ ಇರೋದು. ಸೊ ನಡೀತಾ ಇದೆ ಇದೇ ತರ. ಸೊ ಈಗ ನೀವು ಇದನ್ನ ಆರಂಭ ಮಾಡೋಕೆ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ ನೀವು ಶುರು ಅವ್ರು ಮಾಡಿದ್ದಕ್ಕೇನೆ ನಮಗೆ ಅದು ಇನ್ಸ್ಪಿರೇಷನ್. ನಮ್ಮಿಂದ ನಮ್ ಸೊಸೈಟಿ ಮಕ್ಕಳು ಅವ್ರು ಕೂಡ ನನ್ನ ಎಕ್ಸಾಮ್ ಅಲ್ಲಿ ಬರೀತಿದ್ದಾಳೆ 5th ಸೆಮಿಸ್ಟರ್ ಅಂದ್ರೆ ಖಂಡಿತ ಅಂದ್ರೆ ಎಲ್ರಿಗೂ ಇದ್ರಲ್ಲಿ ಅಭಿರುಚಿ ಬರುತ್ತೆ. ಭಕ್ತಿ ಅನ್ನೋದು, ಭಾವನೆ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಖಂಡಿತ ಅದು ನಮಗೇನೆ ಬರ್ಬೇಕದು, ಇನ್ನೊಬ್ರು ಯಾರೋ ಹೇಳಿಕೊಟ್ಟು ಮಾಡಿ ಬರೋದಲ್ಲ. ನಾವ್ ಚಿಕ್ಕ ಮಕ್ಳು ಇರುವಾಗ ಹೇಳ್ತೀವಿ, ತಗೋ ದೇವ್ರಿಗೆ ಶಂಭು ಮಾಡು, ದೇವ್ರ ನಮಸ್ಕಾರ ಮಾಡು, ನೀವು ಶ್ಲೋಕ ಹೇಳು. ಆ ಮಕ್ಳು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಾ ಹೋದ್ರೆ ಹೋಗ್ಬಿಡ್ತಾರೆ. ನಾವ್ ಹೇಳಿದೀವಿ ಅಂತ ಹೇಳ್ತಾ ಇದ್ರೆ ಅದು ಅಲ್ಲೇನೆ ಇರುತ್ತೆ. ಖಂಡಿತ ಖಂಡಿತ ಖಂಡಿತ. ಅದು ಒಂದು ಮನಸ್ಸಿನಲ್ಲಿ ಆ ಭಾವನೆ ಒಂದು ಬರ್ಬೇಕು ಅಂದ್ರೆ ಅದು ಎಷ್ಟು ಮುಖ್ಯ ಅನ್ಸುತ್ತೆ ನಿಮಗೆ. ಬರ್ಬೇಕು, ಅದು ಬರವಣಿಗೆ ಮೂಲಕ ನಮ್ಗೆ ಎಷ್ಟು ಇದೆ ಅಂತ ತಿಳ್ಕೊಬೇಕು. ಸೊ ಈ ಪರೀಕ್ಷೆ ಎಂಬುದು ಇಟ್ಟಿರೋದು ಅದನ್ನ ನಮ್ಮ ಅರ್ಥ ಮಾಡ್ಕೊಂಡು ನಾವೇನ್ ಬರ್ದಿದೀವಿ, ನಮ್ಗೆ ಏನಿದೆ ಅದ್ರ ಬಗ್ಗೆ ಜ್ಞಾನ, ಅದು ಮುಖ್ಯ. ಅವರು ತುಂಬಾ ಚೆನ್ನಾಗಿ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ವಿದ್ಯಾರ್ಥಿಗಳು ತುಂಬಾ ಜನ ಅದಕ್ಕೆ ಇದು ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಇವ್ರದ್ದು ತುಂಬಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿರ್ತಾರೆ. ಅದನ್ನ ಉಳಿಸಿ ಬೆಳೆಸ್ಲಿಕ್ಕೆ ಇದು ಯಾತ್ರೆಗಳು ಮಾಡ್ತಾರೆ. ಅದು ಅನಿತಾಕ್ಷರಿಗಳು, ಸಭಾಗಳು, ನಿಬಂಧ, ಪ್ರಬಂಧ, ರಂಗೋಲಿ, ಏನೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಟು ಎಲ್ರಿಗೂ ಇದ್ರ ಬಗ್ಗೆ ಭಾಗವಹಿಸಿ ಇದ್ರ ಬಗ್ಗೆ ತಿಳುವಳಿಕೆ ಬರ್ಲಿ ಅನ್ನೋ ಉದ್ದೇಶಕ್ಕೆ ಇದ್ರ ಅಭಿರುಚಿ ಹುಕ್ಕಿ ಮುಂದೆ ಮಾಡ್ಲಿ. ಇದಕ್ಕೆ ಯಾರ್ದು ಇದು ಇಲ್ಲ, ನೀವ್ ಎಲ್ರು ಬನ್ರಿ, ಎಲ್ರು ಸೇರ್ರಿ, ಎಲ್ರು ಮಾಡಿ, ಎಲ್ಲಾರು ಕೂಡಿ ಸೇರಿ ಮಾಡುವಂತ ಒಂದು ಸಾಧನೆ ಇದಷ್ಟೇ. ಈ ಪಾಠಶಾಲೆ ಎಲ್ಲಿದೆ ಇದು ನಿಮ್ದು? ಪಾಠಶಾಲೆ ಮೇನು ಇದು ವಿಶ್ವಮಧ್ವ ಪರಿಷತ್ತದ ಅಂಗಸಂಸ್ಥೆ. ಇದು ಸೌರಭ ದಾಸ ಸಾಹಿತ್ಯ ವಿದ್ಯಾಲಯ ಅನ್ನೋದು. ಇದು ಬೆಂಗಳೂರಲ್ಲಿ ವಿಶ್ವಮಧ್ವ ಪರಿಷತ್ತದ ಮೇನ್ ಬ್ರಾಂಚ್ ಇದೆ, ಹೆಡ್ ಆಫೀಸು. ಇದು ಅಂಗಸಂಸ್ಥೆ ಆದ್ರಿಂದ ಕೊಪ್ಪಳದಲ್ಲಿ ಪಂಡಿತ್ ಪ್ರಮೋದಾಚಾರ್ಯ ಪೂಜಾರ್ ಅವರು ಇದು ಮಾಡ್ಕೊಂಡಿದ್ದಾರೆ. ನಮ್ದು ಅಲ್ಲಿ ವಿದ್ಯಾಲಯ, ಸಣ್ಣದ ಒಂದು ವಿದ್ಯಾಲಯ ಕೂಡ ಇದೆ. ಇದರಲ್ಲಿ ನೀವು ಇನ್ವಾಲ್ವ್ ಆದಾಗಿಂದ ನಿಮ್ಮಲ್ಲಿ ಏನ್ ಬದಲಾವಣೆ ಅಂತೀರಿ? ಬಹಳಷ್ಟು ಬದಲಾವಣೆ ಆಯ್ತು. ಬಹಳಷ್ಟು ನಾವ್ ಯಾವಾಗೂ ಓದಿ ಬಿಟ್ಟು ಹೋದಂತ ಒಂದು ಕಲೆನ ಈ ಇಳಿ ವಯಸ್ಸಲ್ಲಿ ನಾವು ಬರಿಬೇಕು, ಮಾಡ್ಬೇಕು, ನೆನಪಿನ ಶಕ್ತಿ ಉಳಿಬೇಕು. ಈ ಗೃಹಕರ್ತ್ಯ ಮಾಡ್ತಾ ಮನೆಯಲ್ಲಿ ಕಿರಿಯರ್ನ ನೋಡ್ತಾ ಆನಂದವಾಗಿ ನಾವು ಕಳೀತಾ, ನಮ್ಮ ಗುರುಗಳು ಕಳಿಸಿದಂತ ಆಡಿಯೋಗಳನ್ನು ಕೇಳ್ತಾ ಮಾಡೋದು, ಅದ ಆನಂದನೇ ಬೇರೆ ಇರುತ್ತೆ. ಅದು ನನ್ನ ಜೀವನದಲ್ಲಿ ತುಂಬಾನೇ ಚೇಂಜಸ್ ತಂದ್ಕೊಡ್ತು. ಯಾಕಂದ್ರೆ ಒಂದು ಗೃಹಿಣಿ ಅಂದಾಗ ನಮ್ಮ ತಂದೆ ತಾಯಿ ಮನೇಲಿ ಇದ್ದಾಗಿಂದ ನಮ್ದು ಬೇರೆ ಬೇರೆ ಇರುತ್ತೆ. ನಾವೇನ್ ಮಾಡ್ತೀವಿ, ಒಂದು ಗೃಹಿಣಿ ಅಂತ ಹೇಳ್ಕಾರ ಒಂದು ಗಂಡನ ಮನೆಗೆ ಅತ್ತೆ ಮಾವ್ರು ನೋಡ್ಕೋಬೇಕು, ಸಂಬಂಧಿಕರು ಯಾರ ಜೊತೆ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಮನೆಯದೆಲ್ಲ ಮಾಡ್ಕೊಂಡು ಅದೆಲ್ಲ ಮಾಡುವಾಗ ಇದ್ರಲ್ಲಿ ಸಮಯ ಸಿಗೋದಿಲ್ಲ. ಖಂಡಿತ. ಸೊ ಈಗ ಒಂದು ಜವಾಬ್ದಾರಿಗಳು ಸ್ವಲ್ಪ ಮಟ್ಟಿಗೆ ಮುಗಿದಾಗ ನೀವು ಇದರಲ್ಲಿ ಎಂಟರ್ ಆಗಿದ್ದೀರಿ. ಖಂಡಿತ. ಈ ಇದ್ರಲ್ಲಿ ಅಭಿರುಚಿ ಬರೋಂಗೆ ಅವರು ಮಾಡಿದ್ದಾರೆ. ಆ ಅಭಿರುಚಿ ಬರುವಂತಹದ್ದು ಕಾರ್ಯಕ್ರಮ ಮಾಡ್ತಿರೋದ್ರಿಂದ ಎಲ್ರಿಗೂ ಇದರಲ್ಲಿ ಬರ್ತಾ ಇದೆ. ಅಷ್ಟು ನಮ್ಗೆ ಸರಳವಾಗಿ, ಸುಂದರವಾಗಿ ಅವರು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಈ ವಿದ್ಯಾಲಯ ಮುಖಾಂತರ ಎಲ್ಲಾನು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ ನೀವು ಹೇಳಿದ್ರಿ ನಿಮ್ ತಂದೆ ತಾಯಿ ಕೂಡ ಇದ್ರಲ್ಲಿ ಇದ್ರು ಅಂತ. ಸುಮಾರು 30 ವರ್ಷ ಕೆಳಗಡೆ ನಮ್ ತಂದೆ ಈ ಹರಿಕಥಾಂಸಾರ ಅನ್ನೋದು ಜಗನ್ನಾಥ ದಾಸರು ಬರ್ದಿದ್ದನ್ನ ಈ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ರು. ನಮ್ ತಾಯಿ ಆ ಇಳಿ ವಯಸ್ಸಲ್ಲಿ 65ನೇ ವರ್ಷದಲ್ಲಿ ಆ ಎಕ್ಸಾಮ್ ಬರ್ದಿದ್ದಾರೆ. ಈಗ ನಾವು ಬರೆಯೋದು ದೊಡ್ಡ ವಿಷಯ ಅಲ್ಲ. ಈಗ ಮೊಬೈಲು, ಆನ್ಲೈನ್, ಯೂಟ್ಯೂಬ್ ಅಂತ, ಯೂಟ್ಯೂಬ್ ಅಲ್ಲಿ ಕೂಡ ಇದಿರುತ್ತೆ. ನಮ್ದು ಸೌರಭದ ಇದೆ ಎಲ್ಲಾನು ಮಾಡಿದ್ದಾರೆ. ಬೇಡ ಆ ಜನರೇಷನ್ ಅಲ್ಲಿ ಕೂಡ ಅವರು ನಮ್ಮ ತಾಯಿ ಅವಾಗಂದ್ರೆ ಯಾವ್ದು ಮೀಡಿಯಾ ಇರ್ಲಿಲ್ಲ. ಅವರು ಬರಿತಾ ಇದ್ರು. ಹೋಗಿ ಎಕ್ಸಾಮ್ ಸೆಂಟರ್ ಅಲ್ಲಿ ಹೋಗಿ
ಯಾವ ಭಾಷೆದಲ್ಲೂ ಈಗ್ಲೂ ಎಲ್ಲಾ ಭಾಷೆದಲ್ಲೂ ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ವಿದ್ಯಾಲಯ ಅಂದ್ರೆ ವಿದ್ಯಾಲಯನ ಎಲ್ಲಾ ಭಾಷೆಯಲ್ಲೂ ನಿಮ್ಗೆ ಏನ್ ಭಾಷೆಯಲ್ಲಿ ಬೇಕೋ ಎಕ್ಸಾಮ್ ಪೇಪರ್ ತೆಗಿತಾರೆ, ಬರೀತಾರೆ. ನೀವ್ ಏನ್ ಬೇಕೋ ಆನ್ಸರ್ ಅದ್ರದ್ದು ತಕ್ಕಂಗೆ ಬರೀಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಂದ್ರೆ 2 ಸೆಮೆಸ್ಟರ್ ಇರುತ್ತೆ ಅಂದ್ರೆ ನಿಮಗ ಕ್ಲಾಸಸ್ ಎಲ್ಲ ಇರುತ್ತವೆ? ಖಂಡಿತ ಆನ್ಲೈನ್ ಅಲ್ಲೇ ಕ್ಲಾಸಸ್ ಮಾಡ್ತಾರೆ? ಕ್ಲಾಸಸ್ ಇರ್ತದೆ, ಆಫ್ಲೈನ್ ಕ್ಲಾಸಸ್ ಕೂಡ. ಇಲ್ಲಿ ಸಂಚಾಲಕರು ಅಂತ ಇರ್ತಾರೆ, ಹಾ. ಅವ್ರು ಸಂಚಾಲಕರು ನಡೆಸ್ಕೊಡ್ತಾರೆ. ಹ್ಮ್. ಅವರು ಡೇ ಟು ಟೈಮ್ ಎಲ್ಲ ಹಾಕಿರ್ತಾರೆ. ಅವ್ರನ್ನ ಶಿಬಿರಗಳು ಅಂತ ಮಾಡ್ತಾರೆ. ಆ ಶಿಬಿರದಲ್ಲಿ ಎಲ್ಲ ವಿಷಯಗಳು ತಿಳಿಸ್ಕೊಡ್ತಾರೆ. ಹಾ. ಅವಾಗವಾಗ ಸಮ್ಮೇಳನ ಅಂತ ಮಾಡ್ತಾರೆ. ಅದರಲ್ಲಿ ಸಮಗ್ರವಾಗಿ ಬಂದು ದೊಡ್ಡವರು, ಗುರುಗಳು, ಪಂಡಿತರು, ವಿದ್ವಾಂಸರು ಬಂದು ಎಲ್ಲಾನು ಅದ್ರ ಬಗ್ಗೆ ವಿಶೇಷವಾಗಿ ನಮ್ಗೆ ತಿಳಿಸ್ಕೊಡ್ತಾರೆ. ಅಂದ್ರೆ ಇವು ಸೆಮೆಸ್ಟರ್ ಟೈಮ್ ಅಂದ್ರೆ ಪ್ರತಿದಿನ ಕ್ಲಾಸ್ಗಳು ಇರುತ್ತಾ ಇವಕ್ಕೆ? ಖಂಡಿತ ಕ್ಲಾಸ್ಗಳು ಇರ್ತದೆ. 1 hour ಕ್ಲಾಸ್ ತಗೊಂತಾರೆ, ಬೇರೆ ಬೇರೆ ಜನ ತಗೊಂತಾರೆ. ಈಗ ಹಿಂದ ಹೋದವರು ನಮ್ಮ ಹಿರಿಯರು ಅಂದ್ರೆ ಫಸ್ಟ್ ಸೆಮಿಸ್ಟರ್ ಬರ್ದವರು, ಒಂದೇ ದಾಸಶ್ರೀ, ದಾಸನಿಧಿ, ಈಗ ದಾಸ ಮಾಣಿಕ್ಯ ಅಂತ 9th ಇಯರ್ನವರು ಫಸ್ಟ್ ಇದ್ರನವ್ರು ತಗೊಂತಾರೆ. ಅಂದ್ರೆ ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ. 9ನೇ ಇದಕ್ ಬಂದಿರೋರು ಮಾಡ್ತಾರೆ, ಗುರುಗಳು ಮಾಡ್ತಾರೆ, ಪಂಡಿತರು ಮಾಡ್ತಾರೆ, ವಿದ್ವಾಂಸರು ತುಂಬಾ ಜನ ಇದಕ್ ಮಾಡ್ಲಿಕ್ಕೆ ಇದ್ದಾರೆ. ಅವ್ರು ನೀವು ಯಾರನ್ನ ನಾವು ಅನುಕರಣೆ ಮಾಡ್ತೀವೋ ಅವ್ರು ಖಂಡಿತ ಎಲ್ರೂ ಹೆಲ್ಪ್ ಮಾಡ್ತಾರೆ. ಖಂಡಿತ ಈಸಿಯಾಗಿ ಅದು ಆ ತರ ಕಷ್ಟ ಆಗಲ್ಲ, ಯಾರಾದ್ರೂ ಮಾಡ್ಬೋದು ಇದ್ರಲ್ಲಿ. ಇದನ್ನೆಲ್ಲ ಮಾಡೋದ್ರಿಂದ ನಿಮ್ದು ಲೈಫ್ ಅಲ್ಲಿ ಹೆಂಗ್ ಚೇಂಜಸ್ ಇದೆ, ಅಥವಾ ನಿಮ್ಮ ಮನಸ್ಸಿನ ಭಾವನೆಗಳಿಗೆ ಏನ್ ಬದಲಾವಣೆ ಇದೆ? ಮನಸ್ಸಿಗೆ ಶಾಂತಿ, ನೆಮ್ಮದಿ. ಈಗಿನ ಟೈಮಲ್ಲಿ ಮನಸ್ಸಿಗೆ ಶಾಂತಿ, ನೆಮ್ಮದಿ ಬಹಳ ಮುಖ್ಯವಾಗಿದೆ. ಶಾಂತಿ, ನೆಮ್ಮದಿ ನಾವು ಕುತ್ಕೊಂಡು ತಪಸ್ ಮಾಡಿ ಹೊರಗೆ ಹೋಗಿ ಇದು ಒಂದು ಇಲ್ಲಲ್ಲ. ಮನೆಯಲ್ಲೇ ಇದನ್ನ ಓದ್ತಾ ಇದನ್ನ ಮಾಡ್ತಾ ಇದ್ರೆ ಈ ಹರಿಕಥಾಮೃತಸಾರ ಅನ್ನೋದೇ ಮೇನ್. ಅದು ಸಂಧಿ ಹೇಳ್ತಾ ಇದ್ರೆ, ಒಂದೊಂದು ಸಂಧಿ ಹೇಳ್ತಾ ಇದ್ರೇನೆ ದೇವ್ರ ಕರುಣೆ ಹೆಂಗಿದೆ, ದೇವ್ರ ವ್ಯಾಪ್ತಿ ಹೆಂಗಿದೆ, ದೇವ್ರ ದಯ ಹೆಂಗಿದೆ ಅದನ್ನು ತಿಳಿಸ್ಕೊಡೋದೆ. ಒಂದನ್ನ ಏನೋ ನಂಬಿಕೆ ಬೇಕಲ್ಲ, ಆ ನಂಬಿಕೆ ಮೇಲೆ ಅದಕ್ಕೆ ನಮ್ಗೆ ಅವಾಗ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಅವಾಗ ನೆಮ್ಮದಿನೂ ಇರುತ್ತೆ, ಶಾಂತವಾಗಿ ಎಲ್ಲ ಮನೆ ಕೆಲ್ಸನೂ ಆಗತ್ತೆ, ಆಧ್ಯಾತ್ಮಿಕವಾಗಿ ಜೀವನನೂ ಆಗತ್ತೆ. ಯಾವ್ದಾದ್ರು ಅಷ್ಟೇ, ನಾವು ಮನಸ್ಸಿನಿಂದ ಮಾಡಿದಾಗ ಮಾತ್ರನೇ ಅದ್ರಲ್ಲಿ ಒಂಥರ ಖುಷಿನೂ ಇರುತ್ತೆ, ಆಮೇಲೆ ಕೆಲಸ ಸರಳವಾಗಿನೂ ಹೋಗುತ್ತೆ. ಖಂಡಿತ. ಮತ್ತೇನಾದ್ರೂ ಇದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಯಾರಾದ್ರೂ ಇದ್ರ ಬಗ್ಗೆ ಸೇರ್ಕೋಬಹುದು. ಈ ವಿದ್ಯಾಲಯದಲ್ಲಿ ಯಾರಾದ್ರೂ ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಯಾರಾದ್ರೂ ಇದ್ರನ್ನ ಸೇರ್ಕೊಂಡು ಅಧ್ಯಯನ ಮಾಡ್ಬೋದು, ತಿಳ್ಕೋಬಹುದು. ಏನೋ ಸುಮ್ನೆ ಮನುಷ್ಯ ಕೂಡೋ ಬದ್ಲಿ ಇದ್ರ ಬಗ್ಗೆ ಎಷ್ಟೋ ಜನ ಜಾಬ್ ಓರಿಯೆಂಟೆಡ್, ಈವನ್ ಇನ್ಫೋಸಿಸ್ ಸುಧಾಮೂರ್ತಿ ಕೂಡ ಜಾಯಿನ್ ಆಗಿದ್ದಾರೆ. ಯಾಕೆ ಅಂದ್ರೆ ನಾವ್ ಯಾಕೆ ಎಕ್ಸಾಂಪಲ್ ಹೇಳೋದನ್ನ, ಅವ್ರು ನಮ್ಗೆ ಇನ್ಸ್ಪಿರೇಷನ್. ಅವ್ರು ಮಾಡ್ತಾರೆ. ಎಲ್ಲಾ ಕೆಲಸದ ಒತ್ತಡದಲ್ಲೂ ಈ ಒತ್ತಡ ಕಮ್ಮಿ ಆಗುತ್ತೆ ಯಾವಾಗ ನೀವು ಶಾಂತವಾಗಿ ನೀವು ಅಧ್ಯಯನ ಮಾಡಿದಾಗ, ತಿಳ್ಕೊಂಡಾಗ, ಅವಾಗ ನಮಗ ನೆಮ್ಮದಿ ಸಿಗುತ್ತೆ ಅಂತ ನಾನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಯ್ತು ಜಯಶ್ರೀ ಅವರ ನಿಮ್ ಮಾತು ಕೇಳಿ. ನಾವು ಎಷ್ಟೆಲ್ಲಾ ವಿಚಾರಗಳ ಬಗ್ಗೆ ಪಾಡ್ಕಾಸ್ಟ್ ಅಲ್ಲಿ ಮಾತಾಡಿರ್ತೀವಿ. ಒಂದು ಮಹಿಳಾ ಉದ್ಯಮಿದಾರದಿರ್ಬೋದು, ಅಥವಾ ಹಿರಿಯ ನಾಗರಿಕರು ಹಿಂದಿನಲ್ಲಿ ಹೇಗಿತ್ತು, ಮುಂದೆ ಹೇಗಿತ್ತು ಅಂತ ಬಹಳಷ್ಟು ವಿಷಯನೆಲ್ಲ ಕಲೆಕ್ಟ್ ಮಾಡ್ತೀವಿ. ಯಾರೋ ಹೆಣಿತಾರೆ, ಯಾರೋ ಹೊಲಿತಾರೆ, ಯಾರೋ ಅಡಿಗೆ ಮಾಡ್ತಾರೆ. ಆದ್ರೆ ನನ್ನ ಅದೃಷ್ಟಕ್ಕೆ ಇದೊಂದು ಆಧ್ಯಾತ್ಮದ ಬಗ್ಗೆ ಒಬ್ರು ಹೆಣ್ಣು ಮಗಳು ಇಷ್ಟೊಂದು ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇರೋದನ್ನ ಮಾಡ್ತಾ ಇರೋದು ನನಗೆ ತುಂಬಾ ಖುಷಿ ಆಯ್ತು. ತುಂಬಾ ವಿಸ್ತಾರವಾಗಿ ನೀವೆಲ್ಲ ಇದು ದಾಸ ಸಾಹಿತ್ಯದ ಬಗ್ಗೆ ಎಲ್ಲ ನೀವು ಹೇಳಿದ್ದಕ್ಕೆ ನಿಮಗೆ ನಮ್ಮ ಧನ್ಯವಾದಗಳು. ಧನ್ಯವಾದಗಳು.